ಪ್ರಸ್ತಾವ ಹೌದನರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು, ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ಮಾನ್ಯ ಅಧ್ಯಕ್ಷರೇ, 2025 ಸಾಲಿನ ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ಕ್ಷೇಮಾಭಿವೃದ್ಧಿ ಕ್ರಮಗಳು ಮತ್ತು ದೌರ್ಜನ್ಯಗಳ ವಿರುದ್ಧ ರಕ್ಷಣೆ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ಕ್ಷೇಮ ಅಭಿವೃದ್ಧಿ ಕ್ರಮಗಳು ಮತ್ತು ದೌರ್ಜನ್ಯಗಳ ವಿರುದ್ಧ ರಕ್ಷಣೆ ವಿಧೇಯಕವನ್ನು ಪರ್ಯಾಲೋಚಿಸದೆಂಬ ವಿಶ್ವ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರು ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಸಚಿವರು. ಮಾನ್ಯ ಅಧ್ಯಕ್ಷರೇ, ಕಳೆದ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಈ ವಲಸೆ ಕುರಿಗಾಯಿಗಳು ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ಕಾಯ್ದೆಯನ್ನು ಜಾರಿಗೊಳಿಸ್ತೇವೆ ಅಂತೇಳಿ ಕಳೆದ ಬಜೆಟ್ನಲ್ಲಿ ಅನೌನ್ಸ್ ಮಾಡಿ, ಅದರ ಈಗ ನಾವು ಈ ಒಂದು ಕಾಯ್ದೆಯನ್ನು ನಾವು ತಗೊಂಡ್ಬರ್ತಾ ಇದ್ದೇವೆ. ಸುಮಾರು ಈ ರಾಜ್ಯದಲ್ಲಿ 15,000 ಕುರಿಗಾಯಿಗಳು ಅಂತೇಳಿ ಅಂದಾಜು 15,000 ಕುರಿಗಾಯಿಗಳು ಅಂತೇಳಿ ಅಂದಾಜಿಸಲಾಗಿದೆ. ಅದರಲ್ಲಿ ಈಗ 5,000 ನಮ್ಮಲ್ಲಿ ನೋಂದಾಯಿಸ್ಕೊಂಡಿದ್ದಾರೆ. ಅವ್ರಿಗೆಲ್ಲ ನಾವು ಗುರುತಿನ ಚೀಟಿ ಕೊಟ್ಟಿದ್ದೀವಿ. ಅವರಿಗೆ ಅದು 4,000 ಜನ ಈಗ ಗುರುತಿನ ಚೀಟಿ ತಗೊಂಡಿದ್ದಾರೆ. ಈ ದೌರ್ಜನ್ಯ ಎಷ್ಟು ಮಟ್ಟಿಗಿದೆ ಇವ್ರ ಮೇಲೆ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಹೇಳಬೇಕಾಗ್ತದೆ. ಸುಮಾರು ಈಗ 3 ವರ್ಷದಲ್ಲಿ, ಕಳೆದ 3 ವರ್ಷದಲ್ಲಿ ಕುರಿಗಾಯಿಗಳ ಮೇಲೆ ಸುಮಾರು 240 ಪೊಲೀಸರು ಕೊಟ್ಟಿರೋ ವರದಿ ನಮಗೆ ಕೇಸ್ ಆಗಿರೋದು. ಇಡೀ ರಾಜ್ಯದಲ್ಲಿ 242 ಕೇಸ್ಗಳಾಗಿದೆ 3 ವರ್ಷದಲ್ಲಿ. ಹಿಂದಿನಿಲ್ಲ, ಕಳೆದ 3 ವರ್ಷದಿಂದ 242 ಕೇಸ್ಗಳಾಗಿದೆ. ಯಾವ ರೀತಿ ಅಂತ ಅಂದರೆ, ಅವರು ಈಗ ವಲಸೆ ಹೋಗ್ತಾರೆ, ಅಲ್ಲಿ ಇಲ್ಲಿ ಹಾಲ್ಟ್ ಮಾಡ್ತಾರೆ. ಹಾಲ್ಟ್ ಮಾಡೋ ಸಂದರ್ಭದಲ್ಲಿ ಯಾರು ಹೋಗಿ ಗುಂಪು ಕಟ್ಕೊಂಡು ಈ ಕುರಿಗಳು ಹೊತ್ಕೊಂಡು ಹೋಗೋದು, ಅವ್ರೇನಾರು ತಡೆಯೋಕ್ಕೆ ಹೋದಾಗ ಅವರಿಗೆ ಹೊಡೆಯೋದು, ಬಡಿಯೋದು, ದೌರ್ಜನ್ಯ ಮಾಡೋದು, ಈ ಥರ ಕೇಸ್ಗಳು. ಮತ್ತು ಅವರು ಭಾಳ ದೊಡ್ಡ ಆಸ್ತಿವಂತರು ಏನಲ್ಲ, ಸಣ್ಣ ಪುಟ್ಟ ಆಸ್ತಿವಂತರು. ಅವ್ರ ಊರುಗಳಲ್ಲಿ ಸಣ್ಣ ಪುಟ್ಟ ಆಸ್ತಿ, ಅವ್ರಿಗೆ ಜಮೀನು ಅವಧೇನು ಇರುತ್ತೆ. ಅದ್ರ ಬಗ್ಗೆನೂ ದೌರ್ಜನ್ಯ ಮಾಡೋದು, ಅಲ್ಲಿ ಲೋಕಲ್ ಆಗಿರ್ತಾರೆ ದೌರ್ಜನ್ಯ ಮಾಡೋದು. ಹೀಗೆ ಅವರು 1 ವರ್ಷದಲ್ಲಿ 3 ತಿಂಗಳು 4 ತಿಂಗಳು ಮಾತ್ರ ಅವ್ರ ಗ್ರಾಮದಲ್ಲಿ ಇರ್ತಾರೆ. ಇನ್ನು ಬೇರೆ ಸಮಯದಲ್ಲಿ ಎಲ್ಲ ಸಮಯದಲ್ಲಿ ಅವರು ಕುರಿಗಾಯಿಗಳು ವಲಸೆ ಹೋಗಿ ಕುರಿಗಳು ಮೇಯಿಸೋದು ಇದೆಲ್ಲ ಮಾಡಿಕೊಂಡು ವಾಪಸ್ ಅವ್ರ ಗ್ರಾಮಕ್ಕೆ ಹೋಗ್ತಕ್ಕಂಥ ಅಭ್ಯಾಸ. ಹೀಗಾಗಿ ಅವ್ರ ಮೇಲೆ ದೌರ್ಜನ್ಯಗಳು ಮತ್ತು ಅತ್ಯಾಚಾರ ಇವೆಲ್ಲ ಭಾಳ ಜಾಸ್ತಿ ನಡೆದಿದೆ ಅವ್ರ ಮೇಲೆ. ಅದ್ರಲ್ಲಿ ತಮಗೆ ಅರ್ಥ ಆಗ್ತದೆ, 3 ವರ್ಷದಲ್ಲಿ 242 ಕೇಸ್ ಅವ್ರ ಮೇಲೆ ಆಗಿದೆ ಅಂತ ಅಂದರೆ ಅವ್ರು ಎಷ್ಟು ಹಿಂಸೆ ಕೊಟ್ಟಿರ್ಬೋದು ಅವರಿಗೆ ಅಂತೇಳಿ. ಮತ್ತು ಅದ್ರ ಜೊತೆಗೆ ಈ ಕಾಯ್ದೆಯಿಂದ ನಾವು ಅವ್ರಿಗೆ ಸ್ವಲ್ಪ ಈ ಕಾಯ್ದೆ ಕಠಿಣವಾಗೇ ಮಾಡಿದ್ದೀವಿ. ನಾವು ಸ್ವಲ್ಪ ಕಠಿಣವಾದ ಕಾಯ್ದೆನೇ ಇರಲಿ, ಶಿಕ್ಷೆ ಕೊಡಬೇಕು ಅವ್ರಿಗೆ ಅಂತಕ್ಕಂಥ ದೃಷ್ಟಿಯಿಂದ ಮಾಡಿದ್ದೀವಿ. ಮತ್ತು ಅವ್ರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನೂ ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಇನ್ನು ಅವರಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು, ಮನೆಗಳು ಕೊಡ್ತಕ್ಕಂಥದ್ದು, ಮತ್ತು ಜೀವ ವಿಮೆ ಇನ್ಶೂರೆನ್ಸ್ ಮಾಡ್ತಕ್ಕಂಥದ್ದು, ಹೀಗೆಲ್ಲ ಇಂಥ ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳನ್ನು ಮತ್ತು ಅವರಿಗೆ ಭದ್ರತೆ ಕೊಡ್ತಕ್ಕಂಥ ಇದೆಲ್ಲ ಕೆಲಸ ಮಾಡಬೇಕು ಅಂತೇಳಿ ಈ ಕಾಯ್ದೆ ತಗೊಂಬಂದಿದ್ದೀವಿ. ಈ ಕಾಯ್ದೆಯಿಂದ ಅವರಿಗೆ ರಕ್ಷಣೆ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ, ಭರವಸೆ ನಮಗಿದೆ. ಅದನ್ನ ಈ ಕಾಯ್ದೆಯನ್ನು ತಾವು ನಮಸ್ಕೊಡ್ಬೇಕು ಅಂತೇಳಿ ಸಮಿತಿಯನ್ನು ಮಾನ್ಯ ಸಭಾಧ್ಯಕ್ಷರೇ, ಈ ಕಾನೂನನ್ನು ತಂದಂಥ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಹೇಳಿ, ಈಗ ಮಾನ್ಯ ಸಭಾಧ್ಯಕ್ಷರೇ, ಈ ಕಾಯ್ದೆಯಲ್ಲಿ 9ನೇ ಖಂಡ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ವಿರುದ್ಧದ ಅಪರಾಧಗಳು ಅನ್ನುವಂಥ ಒಂದು ವಿಚಾರದಲ್ಲಿ ಅದರಲ್ಲಿ 1ನೇ ಪ್ಯಾರಾದಾಗ ಮಾತಾಡುವಂಥ ವಿಷಯ. ಮಾನ್ಯ ಸಭಾಧ್ಯಕ್ಷರು, ಒಬ್ಬ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಯು ಯಾವುದೇ ಕಾನೂನಾತ್ಮಕ ಆಧಾರವಿಲ್ಲದೆ ಯಾವುದೇ ಸಾರ್ವಜನಿಕ ಸ್ವತ್ತು, ಸರ್ಕಾರಿ ಭೂಮಿ ಅಥವಾ ಭೂಮಿಗೆ ಅಂತ ಅನ್ನುವಂಥ ವಿಚಾರ ಇಟ್ಟುಕೊಂಡು ಮುಂದೆ ಮೀಸಲು ಅರಣ್ಯವನ್ನು ಹೊರತುಪಡಿಸಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಮತಕ್ಷೇತ್ರದಲ್ಲಿ ಇಡೀ ಉತ್ತರ ಕರ್ನಾಟಕದಾಗ 32,000 ಹೆಕ್ಟರ್ ರಿಸರ್ವ್ಡ್ ಫಾರೆಸ್ಟ್ ಅಂತ ಗುರುತಿಸಲ್ಪಟ್ಟಿದೆ. ಮಾನ್ಯ ಸಭಾಧ್ಯಕ್ಷ, 32,000 ಹೆಕ್ಟರ್ ಲ್ಯಾಂಡನ್ನು ಅಂದರೆ ಅದು ರಿಸರ್ವ್ಡ್ ಫಾರೆಸ್ಟು, ಅದು ಮೀಸಲು ಅರಣ್ಯ ಅಂತ ಗುರುತಿಸ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಏನು ಈ ಕುರಿಗಾಯಿಗಳಿಗೆ ಸಂಬಂಧಪಟ್ಟಂಗೆ ಯಾರೂ ವಿದ್ಯಾವಂತರು ಇರೋಂಗಿಲ್ಲ. ಮಾನ್ಯ ಸಭಾಧ್ಯಕ್ಷರು, ಅವರು ಅದನ್ನು ಅವ್ರು ಯಾರೇ ಲಿಟ್ರೇಟರ್ ಆಗಲಿ ಅಥವಾ ಅನಕ್ಷರಸ್ಥರಾಗಿರುವುದರಿಂದ
ಅರಣ್ಯಗಳು ಯಾವುದು ರಿಸರ್ವ್ಡ್ ಫಾರೆಸ್ಟು ಅಥವಾ ಸೋಷಲ್ ಫಾರೆಸ್ಟ್ ಯಾವುದು ಅಥವಾ ರೆವಿನ್ಯೂ ಫಾರೆಸ್ಟ್ ಯಾವುದು ಅಂತ ಅವ್ರಿಗೆ ಗುರುತಿಸೋಕ್ಕಾಗಲ್ಲ. ಹಾಗಾಗಿ ಈಗ ನನ್ನ ತಾಲೂಕಲ್ಲೇ 32,000 ಹೆಕ್ಟರ್ ಎಲ್ಲ ಇಡೀ ಉತ್ತರ ಕರ್ನಾಟಕದಾಗ ಹೈಯೆಸ್ಟ್ ಇರುವಂಥ ಅರಣ್ಯ ಮನೆ ಸಭಾಧ್ಯಕ್ಷ. ಈಗ ಆ ಕುರಿಗಾಯಿಗಳು ಅಲ್ಲಿ ಹೋದಂಥ ಸಂದರ್ಭದಾಗ ಇದು ರಿಸರ್ವ್ಡ್ ಫಾರೆಸ್ಟ್ ಅಥವಾ ಇನ್ನೊಂದು ಸೋಷಲ್ ಫಾರೆಸ್ಟು ರೆವಿನ್ಯೂ ಫಾರೆಸ್ಟ್ ಅಂತ ಗುರುತಿಸ್ಕೊಂಡು ಒಳಗೆ ಹೋಗು ಅಂತ ಹೇಳಿದ್ರೆ ಅದು ಭಾಳ ಕಠಿಣ ಆಗುತ್ತೆ. ಎಲ್ಲೋ ಒಂದು ಕಡೆ ನಾವು ಗುರುತಿಸ್ಬೇಕಾದಂಥ ವಿಷಯಗಳು ಅದಾವ ಮಾನ್ಯ ಸಭಾಧ್ಯಕ್ಷರೇ. ಅವರಿಗೆ ತಿಳುವಳಿಕೆ ಕೊಡೋಕ್ಕೆ ಬೇರೆ ರೀತಿಯಾದಂಥ ವ್ಯವಸ್ಥೆ ಐತಿ. ಹಾಗಾಗಿ ಅರಣ್ಯ ಒಳಗೆ ಅವರಿಗೆ ಹೋಗೋಕೆ ಅವಕಾಶ ಮಾಡಿಕೊಡೋದು ಭಾಳ ಮುಖ್ಯ ಅಂತ ನಾನು ಭಾವಿಸ್ತೀನಿ ಮಾನ್ಯ ಸಭಾಧ್ಯಕ್ಷರು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಒಂದು ವರ್ಕಿಂಗ್ ಪ್ಲಾನ್ ಬುಕ್ಸ್ ಅನ್ನುವಂಥದ್ದು ಅರಣ್ಯ ಇಲಾಖೆಯಲ್ಲಿ ಕೊಡುವಂಥದ್ದು ಮಾನ್ಯ ಸಭಾಧ್ಯಕ್ಷರೇ. ಅದ್ರ ಒಳಗೆ ಮೆನ್ಷನ್ ಮಾಡ್ತಾರೆ ಏನಪ್ಪ ಅಂತಂದರೆ, ನಮ್ಮ ಅರಣ್ಯಗೆ ರಿಸರ್ವ್ಡ್ ಫಾರೆಸ್ಟ್ ಏನು ಗುರುತಿಸಲ್ಪಟ್ಟಿದ್ದೆ ಬಾಗಲಕೋಟು, ಗದಗ ಜಿಲ್ಲೆ ಆಗಿರ್ಬೋದು, ಕೊಪ್ಪಳ ಜಿಲ್ಲೆಗಳದಾಗ ಅಲ್ಲಿ ಭಾಳ ಮುಖ್ಯವಾಗಿ ಗಮನ ಹರಿಸ್ಬೇಕಾಗಿದ್ದ ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಫಾರೆಸ್ಟ್ಗಳೆಲ್ಲ ಹೆಂಗದಾವಂದ್ರೆ ಟಾನ್ ಆ್ಯಂಡ್ ಸ್ಕ್ರಬ್ ಫಾರೆಸ್ಟ್ ಅಂತ ಗುರುತಿಸಿರ್ತೀವಿ ಮಾನ್ಯ ಸಭಾಧ್ಯಕ್ಷರು. ಅಲ್ಲಿ ಗಿಡ ಮರಗಳು ಎಲ್ಲ ಭಾಳ ದಟ್ಟವಾದ ಮರಗಳು ಆಯ್ತು, ಅರಣ್ಯ ಆಯ್ತು ಇರಂಗಿಲ್ಲ ಮಾನ್ಯ ಸಭಾಧ್ಯಕ್ಷರು. ಅದು ಅಂಥ ಪರಿಸ್ಥಿತಿ ಒಳಗೆ ಆ ಒಂದು ಕುರಿಗಾಯಿಗಳು ಅಲ್ಲಿ ಹೋಗೋಕೆ ಅವಕಾಶ ಸಿಗದೆ ಹೋದರೆ ಮತ್ತೆ ಅವರಿಗೆ ಕಾನೂನಾತ್ಮಕವಾದಂಥ ಅಡೆತಡೆಗಳಾಗಲಿ ಅಥವಾ ಅವ್ರ ಮೇಲೆ ದೌರ್ಜನ್ಯಗಳಾಗಲಿ ಮತ್ತೆ ಮುಂದುವರ್ಕೊಂತ ಹೋಗ್ತಾವೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತೈತಿ.